ಒಬ್ಬೊಬ್ಬರ ಜೀವನ ಹೆಂಗಂದ್ರೆ ಎಲ್ಲ ಹಣ ಇರುತ್ತೆ, ಆಸ್ತಿ ಇರುತ್ತೆ, ಅಂತಸ್ತು ಇರುತ್ತೆ. ಬಟ್ ಅವ್ರಿಗೆ ಉಣ್ಲಿಕ್ಕೆ ದೇವರು ಬಾಯಿ ಕೊಟ್ಟಿರಲ್ಲ. ಯಾಕಂದರೆ ಬಡವರು ಇರ್ತಾರೆ ನೋಡು, ಬಡವರು ಎಷ್ಟು ಸಂಜೆ ತನಕ ದುಡ್ಕೊಂಡು ಬಂದಿಗೆ ಸಂಜೆ ಊಟ ಮಾಡೋಂಥವ್ರು ಅದಾರ. ಅಂಥವರು ಎಷ್ಟು ನೆಮ್ಮದಿಯಿಂದ ಗಂಡ ಹೆಂಡತಿ ಮಕ್ಕಳು ಜೀವನ ಮಾಡ್ತಾಯಿದ್ದಾರೆ. ಆದರೆ ಒಬ್ಬೊಬ್ಬ ಹೆಣ್ಮಕ್ಳ ಜೀವನ ಹೆಂಗಂದರೆ ಸಂಜೆ ತನಕ ಕೆಲಸ ಮಾಡಿ ಬಂದರೆ ಸಂಜೆ ಕುಡ್ಕೊಂಡು ಬಂದು ಗಂಡ ಹೊಡೆಸ್ಕೊಂಡು ಜೀವನ ಮಾಡೋಂಥ ಹೆಣ್ಮಕ್ಳು ಕೂಡ ಇದ್ದಾರೆ. ಅಂಥದ್ರಲ್ಲಿ ಎಲ್ಲನೂ ಇದ್ದಗೆಸು ಇರಲಾರ್ದವ್ರೊಬ್ಬಲೇ ಉಪವಾಸ ಬೀಳ್ತಾರಲ್ಲ, ಇಂಥವ್ರಿಗೇನು ಹೇಳ್ಬೇಕು? ದೇವ್ರ ಬಾಯಿನೇ ಕೊಟ್ಟಿಲ್ಲ ಅವ್ರಿಗೆ ಅಂತ ಹೇಳ್ಬೇಕು. ಹಂಗೆ ಎಲ್ಲನೂ ಇದ್ದಗೆಸು ಇರಲಾರ್ದವ್ರೊಬ್ಬಲೇ ಎಲ್ಲನೂ ಇನ್ನೂ ಬೇಕು ಅಂತಂದರೆ ಎಷ್ಟಂತ ಕೊಡೋದು ಭಗವಂತ ಅವರಿಗೆ? ಕೊಟ್ಟವ್ರಿಗೆ ಎಷ್ಟೆಲ್ಲ ಕೊಡ್ತಾನೆ ಭಗವಂತನು. ಯಾಕಂದರೆ ಮನುಷ್ಯ ನೇತಿದ್ದವ್ರಿಗೇನ ಸ್ವಲ್ಪ ಕೊಟ್ಟರೆ ಜೀವನ ಹೆಂಗೆ ಮಾಡ್ಕೊಂಡು ಹೋಗ್ಬೇಕಂತ ದಾರಿ ಸರಿಯಾದ ದಾರಿಗೆ ನಡ್ಕೊತಾರೆ. ಬುದ್ಧಿನೇ ಇಲ್ಲ ತಲೆಯಾಗಂದರೆ ಅಂಥವ್ರಿಗೆ ಎಷ್ಟು ಹಣ ಕೊಟ್ಟರೆ, ಎಷ್ಟು ಆಸ್ತಿ ಅಂತಸ್ತು ಎಷ್ಟನ್ನು ಇದು ಮಾಡಿದ್ರೆ ಇಲ್ಲಿ ಇರಬೇಕು ಬುದ್ಧಿ ಅಂಬೋದು. ಆ ಬುದ್ಧಿನೇ ಇಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ? ಮತ್ತು ಕೂಳ ಇದ್ದಿಗೆ ಸ್ವಲ್ಪ ಪರಿಸ್ಥಿತಿ ಹಂಗೆ ನೆಮ್ಮದಿ ಇಲ್ಲಂಗೆ ಜಗಳ ಆಡ್ಕೊಂಡು ಕಿರಿಕಿರಿ ಮಾಡಿಕೊಂಡು ಹಂಗಾಗುತ್ತೆ. ಅಟ್ಲೀಸ್ಟ್ ಬುದ್ಧಿ ಇದ್ದವ್ರ ಹತ್ರ ಹಣ ಇದ್ದರೆ ಏನು ಮಾಡ್ತಾರೆ ಅವರು? ನೋಡ್ತಿರಲ್ಲ ನಂದು ಎಷ್ಟು ಇದು ಇದ್ದಲ್ಲಿ ಭೀ ನಾ ಹೆಂಗೆ ಮನೆ ಕಟ್ಟಿದ್ದೀನಿ. ಬರೀ 3 ವರ್ಷದಾಗ ನಾನು ಎಷ್ಟೋ ತಕ್ಲೀಫ್ ಇದ್ದರೂ 3 ವರ್ಷದಾಗ ಏನೋ ಕೆಲಸ ಮಾಡಿ ಬ್ಯಾಂಕ್ ಸಾಲ ಎತ್ತಿ ಅದು ಎತ್ತಿ ಜೀವನದಾಗ ಮುಂದೆ ಬರಬೇಕು ಅನ್ನೋ ಪ್ರಯತ್ನ ಗುರಿ ಸಾಧನೆ ಬಿಡ್ಲಾರ್ದಂಗೆ ಛಲ ಬಿಡ್ಲಾರ್ದಂಗೆ ಮನೆ ಕಟ್ಟಿಗೆ ತೋರಿಸಿದಲ್ಲ. ಇದು ಬಡತನ ರೀತಿ ಸಂಸಾರ ಅಂದರೆ ಇಲ್ಲಿ ಇರ್ತದಲ್ಲ ಮೈಂಡ್, ಇದು ತುಂಬ ಬ್ರಿಲಿಯಂಟ್ ಮೈಂಡ್ ವರ್ಕ್ ಮಾಡುತ್ತೆ. ನಾವು ಜೀವನದಾಗ ಹಿಂಗೆ ಸೀದಾ ಗುರಿ ಇಟ್ಕೊಂಡು ಹೋದ್ರೆ, ಅಡ್ಡ ದಾರಿಗೆ ಹೋದರೆ ಅಲ್ಲ, ಸೀದಾ ಗುರಿ ಇಟ್ಕೊಂಡು ಹೋದರೆ ಹಂಗಂತೇಸಿ ಎಲ್ಲನೂ ಚೆನ್ನಾಗಿ ಇರಬೇಕು ಅಂತೇಳಿ ಬಯಸ್ತೀವಲ್ಲ. ಯಾವುದು ಕೆಟ್ಟ ಇನ್ನೊಂದು ಎಷ್ಟು ಚೆನ್ನಾಗಿದ್ರು ಚೆನ್ನಾಗಿರೋಕೆ ಅವರಿಗೆ ಮನಸ್ಸು ಬರೋಂಗಿಲ್ಲ. ಯಾಕಂದರೆ ಅವ್ರ ಕಲ್ಚರೇ ಹಂಗಿರುತ್ತೆ ಕಾಣುತ್ತೆ. ಎಷ್ಟು ಬೇಡ ಇನ್ನೊಬ್ಬರು ನೋಡಿ ಒಪ್ಕೊಳ್ಳೋದು ಬೇಡ, ಇನ್ನೊಬ್ಬರು ನೋಡಿ ಹೊಟ್ಟೆವರೆಗೆ ಪಡ್ಕೊಳ್ಳೋದು ಬೇಡ ಅಂತ ಹೇಳಿದ್ರೆ ಭೀ ತಿಳಿಸಿ ಹೇಳಿದ್ರೆ ಭೀ ತಿಳ್ಕೊಳ್ಳೋಂಥ ಶಕ್ತಿ ಅವ್ರ ಬಳಿ. ಹಾಗೆ ಒಂದು ಕ್ಷಣ ಮಾತ್ರ ಚೇಂಜ್ ಆಗ್ತಾರೆ, ಮತ್ತು ಒಂದು ಕ್ಷಣ ಮಾತ್ರ ನೋಡಿದ ತಕ್ಷಣ ಏನಾಗಿಬಿಡುತ್ತೆ ಅವ್ರಿಗೆ ಗೊತ್ತಿಲ್ಲ. ಬಟ್ ಹೊಟ್ಟೆವರೆಗೆ ಬಂದುಬಿಡುತ್ತೆ ಕಾಣ್ತದೆ. ಮತ್ತು ತಕ್ಷಣಕ್ಕೆ ಯಾವಾಗ ಅನ್ಬೇಕು, ಆಡಬೇಕು, ಯಾವಾಗ ಬೈಬೇಕು, ಯಾವಾಗ ಆಕ್ರೋಶ ತೀರ್ಸ್ಕೊಂಡು ಬಿಡ್ಬೇಕು ಇವ್ರ ಮೇಲೆ ಅನ್ನೋ ಮನೋಭಾವನೆಗೆ ಬಂದುಬಿಡ್ತಾರೆ. ಆ ಥರ ಆಗಿದೆ. ಹಣ ಇದ್ದವ್ರ ಬಳಿ ಈ ಥರ ಬುದ್ಧಿ ಇರುತ್ತೆ, ಹಣ ಇರ್ಲಾರ್ದವ್ರ ಬಳಿ ಗೊತ್ತಲ್ಲ ಶಾಂತ ಸ್ವಭಾವ ಹೆಂಗಿರ್ತಾರಂದರೆ ಅವ್ರ ಬಳಿ ಒಂದು ರೊಟ್ಟಿ ಇದ್ದರೆ ಅರ್ಧ ರೊಟ್ಟಿ ದಾನ ಮಾಡೋವಂಥ ಮನೋಭಾವನೆಗಳಿಗೂ ಇರ್ತಾರೆ ಭೂಮಿ ಮೇಲೆ. ಅದಕ್ಕೆ ಜಾಸ್ತಿ ಹಣ ಇದ್ದವ್ರಿಗೆ ನೋಡಿ ₹1 ಬಿಚ್ಚಲ್ಲ, ₹1 ದಾನ ಮಾಡೋಂಗಿಲ್ಲ. ಎಲ್ಲಿ ಭೀ ರೋಡಿನ ಮೇಲೆ ಭಿಕ್ಷೆ ಬೇಡ್ಲಕ್ಕಂತ ಯಾರನ್ನು ಬಂದರೆ ₹1 ಕೊಡ್ಲಕ್ಕ ಹೋಗಿ ಮುಂದಕ್ಕೆ ಅಂತ ಹೇಳ್ತಾರೆ. ಅದೇ ಬಡವ್ರ ಹತ್ರ ಹೋಗಿ ಆ ಭಿಕ್ಷಕ ಬಡವ್ರ ಹತ್ರ ಹೋಗಿ ಕೇಳಿ ₹10 ಇದ್ರೆ ಭೀ ಕೊಟ್ಬಿಡ್ತಾರೆ. ಹಂಗೆ ಅಂಥ ಮನೋಭಾವನೆ ಇರುತ್ತೆ ಬಡವ್ರ ಬಳಿ. ಈ ಹಣ ಇದ್ದವ್ರ ಬಳಿ ₹1 ದಾನ ಮಾಡೋಕ್ಕೂ ಕೂಡ ಮನಸ್ಸಿರೋಂಗಿಲ್ಲ. ಅದಕ್ಕೆ ಅವರು ಅಷ್ಟು ಕಂಜೂಸ್ಲಿಂದ ಬದುಕಿ ಅಷ್ಟು ಕಂಜೂಸ್ಲಿಂದ ಹಣ ಗಳಿಸೋದಕ್ಕೆ ಅವ್ರು ಆ ಲೆವೆಲಿಗೆ ಇರ್ತಾರೆ ಕಾಣ್ತದೆ. ನಾವೇನದ ಬಡವರು ದಾನ ಮಾಡ್ಕೊಂಡು ಹೋಗ್ತೀವಲ್ಲ, ದಾನವೇ ನಮಗೆ ಶ್ರೇಷ್ಠ ಅಂತ. ಯಾಕಂದರೆ ನಮ್ಗೆ ಜೀವನದಲ್ಲಿ ಗುರುಗಳು ನಮಗೆ ಹೇಳಿದ ಪಾಠ, ಸತ್ಯದ ದಾರಿ ಮಾರ್ಗ ಇದೇ ಇರ್ತದಲ್ಲ, ಇದು ಜೀವನದಾಗ ಹಿಂಗೆ ಇರ್ತದೆ. ಅದಕ್ಕೆ ಯಾವಾಗ್ಲೂ ಇದೇ ರೀತಿ ಜೀವನ ಖುಷಿಯಾಗಿ ನಕ್ಕೊತ ಜೀವನ ಮಾಡೋದು, ಇನ್ನೊಬ್ಬರ ಮೇಲೆ ಹೊಟ್ಟೆವರೆಗೆ ಪಡ್ಕೊಳ್ಳೋದು ಮನೋಭಾವನೆ ಇರೋಂಗಿಲ್ಲಲ್ಲ. ಇದು ಭಾಳ ಶ್ರೇಷ್ಠ ಎಲ್ಲರಿಗೆ. ನನ್ನ ಮಾತು ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ನನ್ನ ಏನು ತಿಳ್ಕೊಳಕತ್ತರ ಗೊತ್ತಿಲ್ಲ, ಬಟ್ ನನಗಿಷ್ಟು ಸಬ್ಸ್ಕ್ರೈಬ್ 664 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಅವರಲ್ಲಿ ಒಂದು ಸ್ವಲ್ಪ ಜನನ ಲೈಕ್ ಮಾಡಿದರೆ ಎಷ್ಟು ಮುಂದೋಡುತ್ತೆ ನನ್ನ ಚಾನಲ್ ವೀಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಸಬ್ಸ್ಕ್ರೈಬ್ಸ್ ಲೈಕ್ ಮಾಡೋದು ಏನೋ ಗೊತ್ತಿಲ್ಲ, ಬಟ್ ಮಾಡಬೇಕೇನೋ ಒಂದು ಪ್ರಯತ್ನ ಅಂತ ಮಾಡ್ಲಿಕತ್ತಿದ್ದೀನಿ. ನಿಮ್ಮೆಲ್ಲರ ಬೆಂಬಲ ನನಗೆ ಇರಲಿ ಅಂತ ಭಾವಿಸ್ತೀನಿ. ಮಾಡಿರಿ, ಬೆಂಬಲ ಕೊಡಿ, ನನಗೂ ಕೂಡ ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ಓಕೆ.
ಬಾಯ್.